ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ಸ್. ಸೊ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕಂತೇಳಿ ಕೆಲವೊಂದಿಷ್ಟು ಆರ್ಡ್ರ್ ಹಾಕಿದ್ದೆ. ಸೊ ಅದು ಇವತ್ತು ರಿಸೀವ್ ಆಯ್ತು. ಏನೇನು ಹಾಕಿನಿ ಅಂತ ಹೇಳಿ ತೋರಿಸ್ತೀನಿ. ಸೊ ಮೊದಲೇದಾಗಿ ಇದು ಚೆಂಡು ಹೂವಿನ ಮಾಲೆ ಅಂತ ಹೇಳಿ ಪ್ಲಾಸ್ಟಿಕ್ದು ಐತಿದು. ಒಂದು ಸೆಕೆಂಡ್ ಅಂಟ್ಕೊಂಡ್ಬಿಟ್ಟೈತಿ. ಸೊ ಈ ಥರ ಇವು 2 ಬಂದವು. ಈ ಥರ ಗಂಟೆ ಇರೋದು 4 ಅದಾವು. ಸೊ 1 2 ಮತ್ತು ಇದು ಒಂದು 3 ಸಾರಿ ಇದು ಒಂದು 4 ಈ ಥರ 4 ಬಂದವು. ಸೊ ನೋಡ್ಬೋದು ಇದೊಂದು ಆಯ್ತು ಐಟಮ್. ಇನ್ನು ನೆಕ್ಸ್ಟ್ ಇದನ್ನು ಹಾಕಿದ್ದೆ. ಅದು ಆ್ಯಕ್ಚುಲಿ ನಾನು ಹಿಂದ್ಗಡೆ ಲೋಟಸ್ಸಿಂದ ಹಾಕ್ಬೇಕು ಅಂದ್ಕೊಂಡಿದ್ದೆ, ಬಟ್ ಅದು ಈಗ ವೆರಿ ಕಾಮನ್ ಆಗೈತಿ ಅಂಥೇಳಿ ಒಂಥರ ಡಿಫ್ರೆಂಟ್ ಇರಲಿ ಅಂಥೇಳಿ ಇವ್ನು ಹಾಕಿದ್ದೆ. ಇದು ಇಮೇಜಸ್ ಒಳಗೆ ಅವ್ರ ಅಡ್ವರ್ಟೈಸ್ಮೆಂಟ್ ಒಳಗೆ 6 ಪೀಸ್ ತೋರಿಸಿದ್ರು, ಬಟ್ ಅವು ನನಗೆ 2 ಪೀಸ್ ರಿಸೀವ್ ಆಗವು. ಸೊ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಬಟ್ ಓಕೆ, ಕೊಟ್ಟಿರೋದ್ರೆ ಎಷ್ಟು ಕೊಟ್ಟಿವಿ ಇದಕ್ಕೆ ಭಾಳ ಕಡಿಮೆ ಒಳಗೆ ತಗೊಂಡಿನಿ. ಸೊ ಇದು ಒಂದು ಆಯ್ತು. ಇನ್ನು ನೆಕ್ಸ್ಟ್ ಇದನ್ನು ನಾನು ಇಲ್ಲಿ ನನ್ನ ರಿಲಯನ್ಸ್ ಮಾರ್ಟ್ ಒಳಗೆ ತೊಗೊಂಡಿದ್ದೆ. 300 ಇದು ಸ್ಪೆಷಲ್ ಆಫರ್ ಪ್ರೈಸ್ ಒಳಗೆ ತೊಗೊಂಡಿದ್ದೆ. ಅದು ದೀಪಾವಳಿಗೆ ಅಂತ ಹೇಳಿ ಮೊನ್ನೆ ತೊಗೊಂಡು ಬಂದಿದ್ದೆ. ಬಟ್ ಅದು ಈ ಸತಿ ಅದು ದೇವರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ಪ್ರಿಯವಾದ ವಸ್ತುಗಳನ್ನು ಇಡಕ್ಕೆ ಬರುತ್ತೆ ಅಂಥೇಳಿ ಇದನ್ನು ಈಗ ಅನ್ಬಾಕ್ಸಿಂಗ್ ಮಾಡತ್ತೀನಿ. ಒಮ್ಮೆನೂ ನಾನು ಇನ್ನೂ ಓಪನ್ ಮಾಡಿ ನೋಡಿರಲಿಲ್ಲ. ಇಲ್ಲಿ ರಿಲಯನ್ಸ್ ಒಳಗೆ ತೊಗೊಂಡಿದ್ದೆ, ಸ್ಮಾರ್ಟ್ ಒಳಗೆ. ಸೊ ಈ ಥರ ಇದು ಕಮಲ್ ಹೂವಿಂದ ದೀಪದ ಸೆಟ್ ಐತಿ. ದೀಪ ಹಚ್ಚಿ ಇಡ್ಬೋದು. ಮೆಟಲಿಂದ ಐತಿದು. ಇದನ್ನು ಒಂದು ತೊಗೊಂಡಿದ್ದೆ. ಬಟ್ ಈಗೇನು ಮಾಡ್ತೀನಿ, ಇದರೊಳಗೆ ಲಕ್ಷ್ಮೀ ಪ್ರಿಯವಾದ ವಸ್ತುಗಳದಾವಲ್ಲ. ಸೊ ನಾನು ಒಂದು ಹೀಗೆ ಇನ್ಸ್ಟಾಗ್ರಾಮ್ ಒಳಗೆ ರೀಲ್ ನೋಡಬೇಕಾದ್ರೆ ನೋಡಿದ್ದೆ. ಅವರು ಇದೇ ಥರ ಒಂದು ಸೇಮ್ ಇದೇ ಥರ ಇತ್ತು. ಅದರೊಳಗಿನವರು ಇಲ್ಲೆಲ್ಲ ಲಕ್ಷ್ಮೀ ಪ್ರಿಯವಾದ ವಸ್ತುಗಳನ್ನು ಇಟ್ಟಿದ್ರು ಆರ್ಗನೈಸ್ ಮಾಡಿ. ಸೊ ನನಗದು ಚಲೋ ಅನ್ನಿಸ್ತು. ನಾನು ಇದನ್ನು ಯೂಸ್ ಮಾಡಬೇಕು. ಲಕ್ಷ್ಮೀ ಪ್ರಿಯವಾದ ವಸ್ತುಗಳನ್ನು ನಾನು ತೊಗೊಂಡು ಬಂದೀನಿ ಮೊನ್ನೆ ತಿರುಪತಿಗೆ ಹೋದಾಗ. ಅಲ್ಲೇ ತೊಗೊಂಡು ಬಂದಿದ್ದೆ ನಾನು. ಹಾಗಾಗಿ ಅವನ್ನ ವಸ್ತುಗಳನ್ನು ಇದ್ರೊಳಗೆ ಇಟ್ಟರಾತಂತೇಳಿ ಈ ಸತಿ ಇದನ್ನು ಓಪನಿಂಗ್ ಮಾಡಿದೆ. ಸೊ ಇನ್ನೊಂದಿಷ್ಟು ಐಟಮ್ಸ್ ಅದಾವು. ಅವು ಆ್ಯಕ್ಚುಲಿ ನಾನು ದೀಪಾವಳಿಗೆ ಅಂತೇಳಿ ತರಿಸ್ಕೊಂಡಿನಿ. ತೋರಿಸ್ತೀನಿ ನಿಮಗೆ ಅವನು ಈ ಸದ್ಯಕ್ಕೆ. ಸೊ ದೀಪಾವಳಿಗೆ ತರಿಸಿನ ಅಂತ ಹೇಳಿದ್ನಲ್ಲ, ಇದನ್ನು ಆಲ್ರೆಡಿ ಲಾಸ್ಟ್ ಇಯರ್ ಯೂಸ್ ಮಾಡೀನಿ. ಸೊ ಇದ್ರದ್ದು ರಿವ್ಯೂಸ್ ಆಯ್ತಾ ಕೊಟ್ಟೇನಿ. ಇವು ಭಾಳ ಚಲೋ ಬಂದವು ದೀಪ. ವಾಟರ್ ಸೆನ್ಸರ್ ದಿಯಾಸ್ ಅಂತ ಹೇಳಿ ನೀರು ಹಾಕಿದ್ರೆ ದೀಪ ಹತ್ತವು, ಚಲೋ ಅದಾವು. ಸೊ ಇದನ್ನು ರಿವ್ಯೂನು ಮಾಡೀನಿ. ಮತ್ತು ಹೋದ್ಸತಿ ಇದನ್ನು ಯೂಸ್ ಮಾಡಿದ್ದೆ. ನಮ್ಮದು ಗಾಡಿ ಅದಾವಲ್ಲ, ಗಾಡಿ ಹತ್ತಿರ ಇಡಕ್ಕೆ ಹೊರಗಡೆ ಆದ್ರೆ ದೀಪ, ಎಣ್ಣೆ ಹಚ್ಚಿದ ದೀಪ ಅಥವಾ ಕ್ಯಾಂಡಲ್ ಏನೋ ಹಚ್ತೀವಲ್ಲ ಎಲ್ಲ ಆರು ಹೋಗ್ಬಿಡುತ್ತೆ ಗಾಳಿಗೆ. ಹಾಗಾಗಿ ಅವನ್ನ ವಾಟರ್ ಸೆನ್ಸರ್ ದಿಯಾನ ತರಿಸಿದ್ದೆ. ಭಾಳ ಚಲೋ ವರ್ಕ್ ಆಯ್ತು. ಸೊ ಇದು ತುಳಸಿ ಕಟ್ಟೆ ಇರುವಂಥ ದೀಪ ಅದಾವ. ಇದನ್ನ ಇನ್ನೂ ಓಪನಿಂಗ್ ಮಾಡಿಲ್ಲ. ಇದು ಆಫರ್ ಪ್ರೈಸ್ ಒಳಗೆ 99ಕ್ಕೆ 2 ತೊಗೊಂಡು ಬಂದೀನಿ. ಸೊ ಇದನ್ನು ರಿಲಯನ್ಸ್ ಮಾರ್ಟ್ ಒಳಗೆ ತೊಗೊಂಡಿನಿ. ಇದು 2 ರಿಲಯನ್ಸ್ ಒಳಗನ ತರಿಸಿ. ಇದು ಕ್ಲೇ ದಿಯಾಸ್ ಅಂತ ಹೇಳಿ ಸ್ವಲ್ಪ ಸ್ಮೆಲ್ ಇರುತ್ತೆ, ಅರೋಮಾ ಇರುತ್ತೆ. ಇದು ಕ್ಲೇ ದೀಪ. ಇವು ತುಳಸಿದು ಕಟ್ಟೆ ಆ ಥರ ಐತದ ದೀಪಗಳ. ಸೊ ಇನ್ನೂ ಓಪನಿಂಗ್ ಮಾಡಿಲ್ಲ. ದೀಪಾವಳಿಗೆ ಓಪನಿಂಗ್ ಮಾಡಿ ನೋಡ್ತೀನಿ. ಈಗ ಓಪನಿಂಗ್ ಮಾಡಿದ್ರೆ ಮತ್ತೆ ಮೆಸ್ಸಿ ಆಗ್ಬಿಡ್ತೈತಿ, ಇಡಬೇಕಾದ್ರೆ ಸರಿಯಾಗಿ ಆರ್ಗನೈಸ್ ಮಾಡಿ ಇಡೋಕ್ಕಾಗಂಗಿಲ್ಲ. ಹಾಗಾಗಿ ಇದನ್ನು ದೀಪಾವಳಿ ದಿನನ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಇದಾಯಿತು. ಇನ್ನು ಕೆಲವೊಂದಿಷ್ಟು ಡೆಕೋರೇಷನ್ ಐಟಮ್ಗಂತ ಹೇಳಿ ಪಾಟ್ಗಳನ್ನು ತರಿಸಿದ್ದೆ. ಸೊ ತರಿಸಿದ ಮೇಲೆ ಅನ್ನಿಸ್ತು ಇದನ್ನು ಸಹಿತ ರಿಲಯನ್ಸ್ ಒಳಗನ ತರಿಸೀನಿ, ರಿಲಯನ್ಸ್ ಜಿಯೋ ಮಾರ್ಟ್ ಒಳಗೆ. ಸೊ ಇದು ತರಿಸಿದ ಮೇಲೆ ಅನ್ನಿಸ್ತು ಒಂದೇ ಯಾಕೆ ತರಿಸಿದೆ, ಇನ್ನೊಂದು ತರಿಸ್ಬೇಕಾಗಿತ್ತು ಅಂಥೇಳಿ. ಕ್ವಾಲಿಟಿ ವೈಸ್ ಫಿನಿಶಿಂಗ್ ಮೆಟಲ್ ಐತಿ, ಎಷ್ಟು ಚಂದ ಬಂದೈತಿ ಇದು.
ಸೊ ಒಂದೇ ತರಿಸ್ಬಾರ್ದಾಗಿತ್ತು, ಇನ್ನೊಂದು ಅವತ್ತೇ ಯಾಕೆ ಹಾಕಲಿಲ್ಲ. ಆಮೇಲೆ ಇದು ಸಿಗಲೇ ಇಲ್ಲ ನನಗೆ. ಸೊ ಹಾಗೆ ಸರ್ಚ್ ಮಾಡ್ಕೊತಾನೆ ಅದೀನಿ, ಇನ್ ಕೇಸ್ ಏನಾರು ಸಿಕ್ತಂದ್ರೆ ಈ ಥರದ್ದು ಇನ್ನೊಂದು ಹಾಕ್ತೀನಿ. ಸೊ ಇದ್ರೊಳಗೆ ಫ್ಲವರನ್ನು ಇಡ್ಬೋದು. ಸೊ ಇನ್ನೊಂದು ಇದು ಇವನ್ನ ಹೇಳಿದ್ನಲ್ಲ ಆಗಲೇ ಡೆಕೋರೇಷನ್ ಐಟಮ್ಸ್ ಸಲುವಾಗಿ ಅಂತ ಹೇಳಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸನ್ನು ತರಿಸಿನಿ. ಕಲರ್ಫುಲ್ ಆಗಿರುವಂಥ ಪ್ಲ್ಯಾಂಟ್ಸ್ ಅದಾವೆ. ಸೊ ಇವು 6 ಬಂದಾವೆ. ಇವನ್ನ ಇನ್ನೂ ರಿವ್ಯೂ ಮಾಡಿರಲಿಲ್ಲ, ಈಗ ಫಸ್ಟ್ ಟೈಮ್ ಇವನ್ನೆಲ್ಲ ಓಪನಿಂಗ್ ಮಾಡತ್ತಿರೋದು. ಈಗ ಮೆಗಾ ಆರ್ಡ್ರ್ ಬಂದೇ ಬರಾಕತ್ತಾವ. ಭಾಳ ಹಾಕಿದ್ದೆ, ಎಷ್ಟು ಹಾಕಿ ಅಂತೇಳಿ ಭಯಕತ್ತಿದ್ರು. ಸೊ ರೀಸ್ನೇಬಲ್ನಾಗಿದ್ದು, ಆಫರ್ನಾಗಿದ್ದು ಅಂತ ಹೇಳಿ ಹಾಕಿದ್ದೆ. ಇದನ್ನು ಮೀಶೋ ಒಳಗೆ ತರಿಸೀನಿ. ಸೊ ಇದ್ರೊಳಗೆ ಒಂದು ಯಾವುದಾದ್ರೂ ಪ್ಲ್ಯಾಂಟನ್ನು ಇದ್ರೊಳಗೆ ಪ್ಲೇಸ್ ಮಾಡಿ ಈ ಥರ ಇದನ್ನು ಪೂಜೆಗೆ ಇಡ್ತೀನಿ. ಸೊ ಈ ಸರ್ಚ್ ಮಾಡತ್ತೀನಿ ಇದೇ ಥರ ಇನ್ನೊಂದು ಬಿಕಾಡಕ್ಕೆ. ಬೇರೆ ಕಲರ್ ಅದಾವೆ, ಬಟ್ ಎರಡು ಒಂದೇ ಕಲರ್ ತರಿಸ್ಬೇಕಂತ ಹೇಳಿ ನಾನು ಡಿಸೈಡ್ ಮಾಡಿ ಹುಡ್ಕಾಡತ್ತೀನಿ. ಇನ್ ಕೇಸ್ ಸಿಕ್ಕು ಅಂದ್ರೆ ಆರ್ಡ್ರ್ ಹಾಕ್ತೀನಿ. ಸೊ 2 ಆಗ್ತಾವೆ. ಸೊ ಇದಿಷ್ಟಾಗಿತ್ತು ನನ್ನ ವರಮಹಾಲಕ್ಷ್ಮಿಯ ಡೆಕೋರೇಷನ್ ಐಟಮ್ಸ್ ಅಂತಲೇ ಹೇಳ್ಬೋದು. ಇನ್ನು ಬ್ಯಾಕ್ಗ್ರೌಂಡ್ ನಂದು ಐತಿ, ನಾನು ಮೊದಲೇ ತರಿಸೀನಿ ಬನಾನಾ ಲೀಫಿನ ಬ್ಯಾಕ್ಗ್ರೌಂಡ್. ಅದು ಲಾಸ್ಟ್ ಇಯರನ್ನು ಯೂಸ್ ಮಾಡೀನಿ. ನಂದು ಈಗ ಲಾಸ್ಟ್ 2 ಇಯರ್ಸಿಂದ ಅದನ್ನು ಯೂಸ್ ಮಾಡತ್ತೀನಿ. ಅದನ್ನು ನೀವು ನೋಡಿರ್ಬೋದು. ನೋಡಿಲ್ಲ ಅಂದರೆ ಇನ್ ಕೇಸ್ ಅದನ್ನು ನಾನು ಇದರೊಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ. ಆ ವಿಡಿಯೋನ ಹೋಗಿ ಸರ್ಚ್ ಮಾಡಿರಿ. ಬನಾನಾ ಲೀಫಿಂದು ಬ್ಯಾಕ್ಗ್ರೌಂಡೂ ಸಹಿತ ನಾನು ತರಿಸೀನಿ. ಸೊ ಇದಿಷ್ಟಾಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್. ಇನ್ನು ಮಡ್ಲಕ್ಕಿ ತುಂಬುದು ಮತ್ತು ದೇವಿಯ ಪ್ರಿಯವಾದ ವಸ್ತುಗಳು ಯಾವ್ಯಾವ ಅದಾವ ಅಂಥೇಳಿ ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.